ಸರ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ಹಿರಿಯೂರು ತಾಲೂಕಿಗೆ ಸಂಬಂಧಪಟ್ಟಂತಹ ಇವತ್ತು ಒಂದು ಛಾಯಾಗ್ರಹಣ ಒಂದು ವಿಡಿಯೋನ ನಿಮಗೆ ಕೊಡ್ತಾ ಇದ್ದೀನಿ. ಅಂದರೆ ಒಂದು ಒಳ್ಳೆ ಜಮೀನಿನ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು ಜಮೀನಿನ ಒಂದು ಬೆಲೆ ತುಂಬ ಗಗನಕ್ಕೆ ಏರ್ತಾ ಇದೆ. ಯಾವ ರೈತರು ಸಹ ಇವತ್ತು ಭೂಮಿ ಮಾರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕೆಲವು ರೈತರು ಮಾತ್ರ ಅವರ ಅವಶ್ಯಕತೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಸ್ವಲ್ಪ ಭೂಮಿನ ಸೇಲ್ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಬಾಕಿ ಬರೋ ದಿನಗಳಲ್ಲಿ ಭೂಮಿ ಬೆಳೀತಾ ಇಲ್ಲ, ಭೂಮಿ ಬೆಲೆ ಬೆಳೀತಾ ಇದೆ. ಭೂಮಿ ಎಷ್ಟಿದೆಯೋ ಅಷ್ಟೇ ಇದೆ. ಇವತ್ತು ಪ್ರಪಂಚಕ್ಕೆ ಪೂರ್ತಿ ಅನ್ನ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಅವಶ್ಯಕತೆ ಇರುತ್ತೆ. ನಾನು ನಿಮಗೆ ಇವತ್ತು ಕೇವಲ ಬೆಂಗಳೂರಿಗೆ 170 ಕಿಲೋಮೀಟ್ರ್ ದೂರ 170 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಈ ಪ್ರಾಪರ್ಟಿಗೆ ಬಂದುಬಿಟ್ಟು 175 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೋಡಿ, ರಸ್ತೆ ಮೊದಲನೇದಾಗಿ ನಮ್ಮ ಜಮೀನಿಗೆ ಬರ್ತಕ್ಕಂಥ ರಸ್ತೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ರಸ್ತೆ ಬಂದುಬಿಟ್ಟು ನಮಗೆ 20 ಅಡಿ ರಸ್ತೆ ಬರುತ್ತೆ. ಒಳ್ಳೆ ನಕಾಶೆ ರಸ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಲಾರಿ ಮತ್ತು ನಿಮಗೆ ಟೆಂಪು, ಕಾರು, ಎತ್ತಿನ ಗಾಡಿಗಳು ಪ್ರತಿಯೊಂದು ಬರುತ್ತೆ. 20 ಅಡಿ ಆಗಲೇ ಇದೆ ರಸ್ತೆ ಇದು. ಮತ್ತು ಈ ಕಡೆಯೂ ಸಹ ಒಂದು ರಸ್ತೆ ಹೋಗುತ್ತೆ, ಮತ್ತು ಈ ಕಡೆಯೂ ರಸ್ತೆ ಹೋಗುತ್ತೆ. ರಸ್ತೆಗೆ ಯಾವುದೂ ಸಮಸ್ಯೆನೇ ಇಲ್ಲ. ಇಲ್ಲಿ ಕರೆಂಟಿನ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಮತ್ತು ಟ್ರಾನ್ಸ್ಫಾರ್ಮ್ ಸಮೇತ ಇದೆ ಜೊತೆಗೆ. ಈ ರಸ್ತೆ ಕಂಪ್ಲೀಟ್ ನಮ್ಮ ಜಮೀನು ಅಟ್ಯಾಚ್ ಆಗಿದೆ ರಸ್ತೆಗೆ. ಟೋಟಲಾಗಿ ಬಂದುಬಿಟ್ಟು ಇದು 15.5 ಎಕರೆ ಪ್ರಾಪರ್ಟಿ. 15.5 ಎಕರೆ ಪ್ರಾಪರ್ಟಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇಗೆ ಕೇವಲ ಇದು 3.5 ಕಿಲೋಮೀಟ್ರ್ ಮಾತ್ರ ಆಗುತ್ತೆ. ಕೇವಲ 3.5 ಕಿಲೋಮೀಟ್ರ್ ದೂರ ಆಗುತ್ತೆ. ಆ ಥರ ಒಂದು ಪ್ರಾಪರ್ಟಿ ಇದು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದೇ ಥರ ಲೈನು, ಕಂಬ, ಮಗದೊಂದು ಯಾವುದೇ ಥರ ಜಮೀನು ಒಳಗಡೆ ಎಂಟ್ರಿ ಇಲ್ಲ. ತುಂಬ ಚೆನ್ನಾಗಿದೆ, ಪ್ಲೈನಾಗಿದೆ ಜಮೀನು. ಇದು ಎರೆಹೊಲ ಅಂತ ಕರೀತಾರೆ ನಮ್ಮ ಮಾಮೂಲು ಭಾಷೆಯಲ್ಲಿ. ಈ ಥರ ಭೂಮಿ ನಮ್ಮ ಬಾಗಲಕೋಟೆ ಮತ್ತು ಹುಬ್ಳಿ, ಧಾರವಾಡ, ಬೆಳಗಾಂ ಮತ್ತು ಹಾವೇರಿ, ಗದಗ ಮತ್ತು ಈ ಕಡೆ ಗುಲ್ಬರ್ಗ, ಬಿಜಾಪುರ, ಬೀದರ್ ಮತ್ತು ಸಿಂದಗಿ, ಕೊಪ್ಪಳ ಈ ಕಡೆ ಎಲ್ಲ ಥರ ಇದೇ ಥರ ಒಂದು ಬೆಳೆನ ಬೆಳೆಯೋದಕ್ಕೆ, ಕಬ್ಬು ಬೆಳೆಯೋದಕ್ಕೆ ಈ ಭೂಮಿನ ಇಷ್ಟಪಡ್ತಾರೆ ರೈತರು. ಅದೇ ಥರ ನಾನು ಇವತ್ತು ನಿಮಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಸರಾಂತ ಒಂದು ಬೆಳೆ, ಕಡಲೆ, ಈರುಳ್ಳಿ, ತೊಗರಿ ಮತ್ತು ಕುಸುಮೆ ಈ ಥರ ದವಸ ಧಾನ್ಯಗಳು, ಎಲ್ಲ ಥರ ಸಿರಿಧಾನ್ಯಗಳು ಬೆಳೆಯುವಂಥ ಇದು ಭೂಮಿ. ನೋಡಿ, ಈ ಜಮೀನಿಗೆ ಒಳ್ಳೆ ಟ್ರಾನ್ಸ್ಫಾರ್ಮ್ ಇದೆ ಸ್ನೇಹಿತರೆ. ಕರೆಂಟಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಜಮೀನಿನ ಮಧ್ಯಭಾಗದಲ್ಲಿ ಯಾವುದೇ ಥರ ಕರೆಂಟಿನ ಕಂಬಗಳು ಬಂದಿಲ್ಲ. ಇದು ಟೋಟಲಾಗಿ ಬಂದುಬಿಟ್ಟು 15.5 ಎಕರೆ ಪ್ರಾಪರ್ಟಿ. ಬೆಂಗಳೂರಿಗೆ 175 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇ ಪುಣೆ ಟು ಬೆಂಗಳೂರು, ಬೆಂಗಳೂರು ಟು ಪುಣೆ. ಅಂದರೆ ನಮ್ಮ ಬೆಂಗಳೂರಿಂದ ಚಿತ್ರದುರ್ಗ ಬರ್ತಕ್ಕಂಥ ನಮಗೆ ಹಿರಿಯೂರು ನಂತರ ಸಿಗ್ತಕ್ಕಂಥ ಈ ಭೂಮಿ ತುಂಬ ಒಳ್ಳೆಯ ಒಂದು ಬೆಲೆಯಲ್ಲಿ ರೈತರು ಕೊಡ್ತಾ ಇದ್ದಾರೆ ಇವತ್ತು. ಇದ್ರ ಮಾಹಿತಿ ನನಗೆ ನೇರವಾಗಿ ಕೊಡ್ತಾ ಇದ್ದೀನಿ. ಇದಕ್ಕೆ ಜೊತೆಗೆ ನಿಮಗೆ ಒಳ್ಳೆ ಒಂದು 100% ಲೀಗಲ್ ಇರೋಂಥ ಪ್ರಾಪರ್ಟಿ. ಇದು 100% ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಯಾವುದೇ ಥರ ನಿಮಗೆ ಸಂಶಯ ಇರಬಾರ್ದು. ನಾವು ಕೊಡ್ತಕ್ಕಂಥ ವೀಡಿಯೋಗಳ ಜೊತೆಗೆ ನಿಮಗೆ ಪೇಪರ್ ಸಮೇತ ಮಾಹಿತಿ 100% ಕೊಡ್ತೀವಿ. ಈ ಭೂಮಿಯ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ತೀನಿ, ಬನ್ನಿ. ಸರ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಮ ಭೂಮಿ ಪ್ರಿಯ ಮಾತಾಡ್ತಾಯಿದ್ದೀನಿ. ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ಒಂದು ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ನಮ್ಮ ಕಸ್ಟಮರ್ಗಳಿಗೆ ನಾನು ತಲುಪಿಸ್ತಾ ಇರ್ತೀನಿ. ಜೊತೆಗೆ ಇವತ್ತು ಒಳ್ಳೆ ಕಪ್ಪು ಮಣ್ಣು, ಈ ಮಣ್ಣು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಬೆಳೆಯೋದಕ್ಕೆ. ಈರುಳ್ಳಿಗಂತೂ ತುಂಬ ಟಾಪ್ ಕ್ವಾಲಿಟಿ ಬರುತ್ತೆ. ಒಂದು ಎಕರೆಗೆ ಬಂದುಬಿಟ್ಟು ರೈತರಲ್ಲಿ 200ರಿಂದ 250 ಪ್ಯಾಕೆಟ್ ಬೆಳೀತಾರೆ. ಅಂದರೆ 55ರಿಂದ 56 kg ಬರುತ್ತೆ ಒಂದು ಪ್ಯಾಕೆಟು, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಭೂಮಿ ಇವತ್ತು 15.5 ಎಕರೆ ಇದು ಮಾರಾಟಕ್ಕಿದೆ. ಮತ್ತು ನ್ಯಾಷನಲ್ ಹೈವೇಯಿಂದ ಕೇವಲ 3.5 ಕಿಲೋಮೀಟ್ರ್ ಮಾತ್ರ. ಇಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ನೀವು ಯಾವ ಬೇಕಾದ್ರೂ ಬೋರ್ ಹಾಕ್ಸ್ಬೋದು. ಒಳ್ಳೆ ನೀರಿನ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ. ಕರೆಂಟು ಹತ್ರದಲ್ಲಿದೆ, ಮತ್ತು ಈ ಕಡೆ ಎಲ್ಲ ಪ್ಲೈನ್ ಇದೆ, ಒಂದೇ ಲೆವೆಲಾಗಿದೆ ಭೂಮಿ. ಯಾರಾದರೂ ಕಸ್ಟಮರ್ ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಭೂಮಿಯ ಬೆಲೆ ಎಲ್ಲ ಕಡೆನೂ ಒಂದೊಂದು ರೇಟು ಬೆಳೀತಾ ಹೋಗಿರುತ್ತೆ. ಈ ಭೂಮಿಯ ಬೆಲೆ ಹೇಳ್ತಕ್ಕಂಥ ಭೂಮಿ ಬೆಲೆ ನಮ್ಮ ಈ ಒಂದು ಭಾಗದಲ್ಲಿ 25 ಲಕ್ಷ ಪ್ರತಿ ಎಕರೆಗೆ ನಡೆಯುತ್ತೆ. ಆದರೂ ಸಹ ರೈತರು ಸ್ವಲ್ಪ ಅವಶ್ಯಕತೆ ಇರೋದ್ರಿಂದ, ಅರ್ಜೆಂಟ್ ಇರೋದ್ರಿಂದ ಕೇವಲ 23 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ. ಸ್ವಲ್ಪ ಅದರಲ್ಲೂ ಸಹ ನಿಮಗೆ ನೆಗೆಷಬಲ್ ಆಗುತ್ತೆ.
ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಭೂಮಿನ ನೀವು ಕಳ್ಕೊಳಕ್ಕೆ ಹೋಗ್ಬಿಡಿ. 100% ಲೀಗಲ್ ಇರೋಂಥ ಪ್ರಾಪರ್ಟಿ. ತಮಗೆಲ್ಲ ಹೇಳೋದು ಒಂದೇ ಮಾಹಿತಿ, ಈ ಥರ ಒಳ್ಳೆ ನೀರಿರೋಂಥ ಪ್ರದೇಶನ ನೀವು ಖರೀದಿ ಮಾಡಿ. ಭೂಮಿ ತುಂಬ ಅವಶ್ಯಕತೆ ಇದೆ ಫ್ಯೂಚರಲ್ಲಿ. ಬರೋವಂಥ ಮಕ್ಕಳಿಗೆ ಅಗ್ರಿಕಲ್ಚರ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡಿ. ಜೊತೆಗೆ ನಿಮಗೆ ಈ 15 ಎಕರೆ ಜೊತೆಗೆ ಇನ್ನೊಂದು 30 ಎಕರೆ ಫ್ಲ್ಯಾಟ್ ಇದೆ ನಮ್ಮ ಹತ್ರ, ಅದನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ. ಅದು ಕೇವಲ ಹೈವೇಯಿಂದ 2 ಕಿಲೋಮೀಟರ್ ಮಾತ್ರ ದೂರ ಇದೆ. ತುಂಬ ಚೆನ್ನಾಗಿದೆ. ನಿಮಗೆ 15 ಎಕರೆ ಬೇಕಂದರೆ 15 ಎಕರೆ ಕೊಡೋಣ, ಇಲ್ಲ ಸರ್ ನನಗೆ 30 ಎಕರೆ ಬೇಕಂದರೆ 30 ಎಕರೆ ಕೊಡೋಣ. ಈ ವಿಡಿಯೋದ ಮೂಲಕ ನಿಮಗೆ ಎಲ್ಲರಿಗೂ ಹೇಳೋದಷ್ಟೇ, ಈ ಥರ ಒಳ್ಳೆ ಬಂಗಾರದಂಥ ಭೂಮಿನ ನೀವು ಸೆಲೆಕ್ಷನ್ ಮಾಡಿದರೆ ನಾಳೆ ತುಂಬ ಚೆನ್ನಾಗಿ ಬರುತ್ತೆ. ಈ ಮಣ್ಣು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಪ್ರತಿಯೊಂದು ಬೆಳೆನೂ ಬೆಳಿಬೋದು ಸ್ನೇಹಿತರೆ. ನಾವು ತುಂಬ ಚೆನ್ನಾಗಿದೆ, ಪ್ಲಾಂಟೇಷನ್ಗೆ ಅನುಕೂಲವಾದಂಥ ಒಂದು ವಾತಾವರಣ. ನೋಡಿ, ಇಲ್ಲಿ ಹತ್ತಿರದಲ್ಲಿ ನಮಗೆ ರೈತರು ಬಾಳೆ, ತೆಂಗು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನು ನೋಡಿದಷ್ಟು ನಿಮಗೆ ಸಂತೋಷ ಆಗುತ್ತೆ. ರಸ್ತೆ ತುಂಬ ಚೆನ್ನಾಗಿದೆ, ಬರೋದಕ್ಕೆ ಹೋಗೋದಕ್ಕೆ ಏನು ಸಮಸ್ಯೆ ಇಲ್ಲ. ವಾಸ್ತು ಪ್ರಕಾರವಾಗಿ ಸಮತಟ್ಟವಾದಂಥ ಭೂಮಿ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಹೇಳ್ತಾ ಈ ಮಾಹಿತಿ ಜೊತೆಗೆ ಇದನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಹಸಿರಿನ ಮಧ್ಯೆ ಎಲ್ಲ ಕಂಪ್ಲೀಟ್ ಬಾಳೆ ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ ಪಕ್ಕದಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈರುಳ್ಳಿ ಮಾತ್ರ ಈ ಭೂಮಿಗೆ ಅದ್ಭುತವಾದಂಥ ಒಂದು ಬೆಳೆ. ಗೋಧಿ, ರಾಗಿ, ನವಣೆ ಪ್ರತಿಯೊಂದು ಬೆಳಿಬೋದು ಇದರಲ್ಲಿ. ಥ್ಯಾಂಕ್ ಯು. ಈ ಭೂಮಿ ಬೇಕಾದಲ್ಲಿ ಈ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಲೆಯಲ್ಲಿ ಈ ಭೂಮಿನ ಕೊಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ನ್ಯಾಷನಲ್ ಹೈವೇ ಕೇವಲ 3.5 ಕಿಲೋಮೀಟರ್, ಬೆಂಗಳೂರಿಗೆ 175 ಕಿಲೋಮೀಟರ್ಸ್. ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬೆಲೆಯಲ್ಲಿ ಈ ಏರಿಯಾದಲ್ಲಿ ಸಿಗೋದು ತುಂಬ ಕಡಿಮೆ ಸ್ನೇಹಿತರೆ. ಥ್ಯಾಂಕ್ ಯು.